ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಕೆಸೆಟ್ ಎಕ್ಸಾಮ್ 2025 ಮೆಂಟಲ್ ಅಬಿಲಿಟಿ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ರೀಸನಿಂಗ್ ಆಗಿರ್ಬೋದು, ಆಪ್ಟಿಟ್ಯೂಡ್ ಆಗಿರ್ಬೋದು. ಓಕೆ, ಸೊ ಈಗ ಕ್ವಶನ್ ನಂಬರ್ ಇಲ್ಲಿ ಇದೆ ನೋಡ್ರಿ, 1 ಇದೆಯಲ್ಲ. ಸೊ ಈಗ ZPIJ WDKL, ನೆಕ್ಸ್ಟ್ ಒನ್ನ TGMN, ನೆಕ್ಸ್ಟ್ ಒನ್ನ QKOP ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಇದರ ಮುಂದೆ ಲೆಟರ್ಸ್ ಯಾವುದು ಬರುತ್ತೆ ಅಂತೇಳಿ ಕೇಳಿದ್ದಾರೆ. ಓಕೆ, ಸೊ ಇನ್ನು ಕ್ವಶನ್ ಇದೆ ಈ ಥರ. ಸೊ ಈಗ ಜಡ್ದಿಂದ ಈಗ ನೋಡ್ರಿ, ಸೊ ಈಗ ಜಡ್ದಿಂದ ಡಬ್ಲ್ಯೂಗೆ ಬರಬೇಕಾದ್ರೆ -3 ಮಾಡ್ಕೊಂಡಾರ ಅವರು. ಓಕೆ, ಸೊ ಲಾಜಿಕ್ ಏನಿದೆ, ಫಸ್ಟ್ ಲೆಟ್ರ್ ಏನು ಮಾಡ್ಬೇಕು ನೀವು, -3 ಅಂತ ಮಾಡಬೇಕು. ಸೊ -3 ಮಾಡಿದಾಗ ಫಸ್ಟ್ ಲೆಟ್ರ್ ಎಲ್ಲ ಸೊ N ಅಂತೇಳಿ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಇದಾದ ನಂತರ ಸೆಕೆಂಡ್ ಲೆಟ್ರ್ +3 ಮಾಡ್ಬೇಕ್ರಿ. ಸೆಕೆಂಡ್ ಡಿದಿಂದ ಜಿಗೆ ಹೋಗ್ಬೇಕಾದ್ರೆ +4 ಮಾಡಬೇಕು. ನೆಕ್ಸ್ಟ್ ಇದು ಒಂದು ಚೇಂಜ್ ಇದೆ ನೋಡ್ರಿ, ಜಿದಿಂದ ಕೆಗೆ ಹೋಗ್ಬೇಕಾದ್ರೆ +5 ಮಾಡಿರಿ. ಕೆದಿಂದ ನೆಕ್ಸ್ಟ್ ಲೆಟ್ರಿಗೆ ಹೋಗ್ಬೇಕಾದ್ರೆ +6 ಮಾಡಿರಿ. ಸೊ ನೀವು ಪಿ ಅಂತೇಳಿ ಬರಿಬೋದು. ಓಕೆ, ಸೊ ಇದಾದ ನಂತರ ಏನಿದೆಯಲ್ಲ +3 ಮಾಡಿದಾಗ ಕೆ ಆಗಿದೆ ರೀ, ಕೆ ಇದ್ದಿದ್ದು +3 ಮಾಡಿದಾಗ ಎಮ್ ಆಗಿದೆ, ಎಮ್ +3 ಮಾಡಿದಾಗ ಓ ಆಗಿದೆ ರೀ, ಓ +3 ಮಾಡಿದಾಗ ಕ್ಯೂ ಆಗುತ್ತೆ. ಓಕೆ, ಸೊ ಇದಕ್ಕೆ +3 ಮಾಡಬೇಕು. ಲಾಸ್ಟ್ ಒನ್ ಇದೆ ನೋಡ್ರಿ ಲೆಟ್ರ, ಜೆದಿಂದ ಎಲ್ಗೆ ಬರಬೇಕಾದ್ರೆ ಸೊ +3. ಸೊ ಎಲ್ದಿಂದ ಎಮ್ +3, ಸಾರಿ ಎಲ್ದಿಂದ ಎನ್ +3, ಎನ್ನಿಂದ ಪಿ +3 ಮಾಡಿದಾಗ ಸೊ ಪಿದಿಂದ +3 ಮಾಡಿದಾಗ ಆರ್ ಅಂತೇಳಿ ಬರುತ್ತೆ. ಓಕೆ, ಸೊ ಫೈನಲ್ ಆಗಿ ಸೊ ನೀವು ಏನು ಅನ್ಬೋದು, ಆಪ್ಷನ್ ನಂಬರ್ ಎ ಏನಿದಿಲ್ಲ ಸೊ ಇದು ರೈಟ್ ಅನ್ಬೋದು ಇದಕ್ಕೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಇನ್ನು ಸೆಕೆಂಡ್ ಒನ್ ಕ್ವಶನ್ಗೆ. ಸೊ ಕಾಪಿ ಇದ್ದಿದ್ದನ್ನು 315655 ಅಂತೇಳಿ ಬರೆದಿದ್ದಾರೆ. ಸೊ ಟಿ ಅನ್ನು ಯಾವ ಥರ ಬರಿಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಟಿ ಎಷ್ಟನೇ ಅಕ್ಷರ ರೀ, 20ನೇ ಅಕ್ಷರ. ಇ ಎಷ್ಟನೇ ಅಕ್ಷರ ರೀ, 5ನೇ ಅಕ್ಷರ. ನೆಕ್ಸ್ಟ್ ಎ ರೀ 1ನೇ ಅಕ್ಷರ. ಸೊ ನೀವು ಏನು ಬರಿಬೋದು, 2051 ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ಸೊ ಇದು ಆನ್ಸರ್ ಎಷ್ಟು ರೀ, 2051 ಅಂತ ಹೇಳ್ಬೋದು. ಓಕೆ, ಸೊ ಇನ್ನು ಕ್ವಶನ್ ನಂಬರ್ 3 ಅನ್ನು ನೋಡೋಣ. ಓಕೆ, ಸೊ ಒಂದು ಕಾರ 6 ಗಂಟೆಗಳಲ್ಲಿ 50 ಕಿಲೋಮೀಟರ್ ವೇಗದಲ್ಲಿ ಪರ್ ಗಂಟೆ ವೇಗದಲ್ಲಿ ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಏನು ಮಾಡ್ಬೇಕು ನೀವು, ಸೊ 5 × 6 ಮಾಡಿದಾಗ 300 ಬರುತ್ತೆ. ಓಕೆ, ಸೊ 5 × 6 ಮಾಡಿರಿ, ಈ ಥರ ಇದೆ ನೋಡ್ರಿ ಫಾರ್ಮುಲಾ. 5 × 6 ಮಾಡಿದಾಗ 300 ಬರುತ್ತೆ. ಸೊ ಇದಾದ ನಂತರ ಸೊ ಆ 300ಅನ್ನು ಡಿವೈಡೆಡ್ ಬೈ ಟೈಮ್ಗೆ ಮಾಡಿರಿ. ಸೊ ಈಗ 300. ನೆಕ್ಸ್ಟ್ 4 ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ ಅಂತಿದೆ. ಓಕೆ, ಸೊ 300 ಡಿವೈಡೆಡ್ ಬೈ 4 ಮಾಡಿದಾಗ 75 ಅಂತೇಳಿ ಬರುತ್ತೆ. ಸೊ ಆಪ್ಷನ್ ನಂಬರ್ 4 ಅಂತೇಳಿ ಹೇಳ್ಬೋದು ನೀವು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡ್ರಿ, ಕ್ವಶನ್ ನಂಬರ್ 4 ಇದೆ. ಸೊ ಇದು ಒಂದು 4 ವರ್ಷಗಳಲ್ಲಿ ಕೊಟ್ಟಿದ್ದಾರೆ, ಅವರಾಗಿ ಹಿಂಟ್ಸ್ ಕೊಟ್ಟಿದ್ದಾರೆ. 4 ವರ್ಷಗಳಲ್ಲಿ ಚಕ್ರ ಬಡ್ಡಿ ದರದಲ್ಲಿ ತಾನಾಗೆ ದ್ವಿಗುಣಗೊಳ್ಳುತ್ತದೆ ಅಂತ ಹೇಳಿದ್ದಾರೆ, ಅಂದರೆ ಡಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಅಂದರೆ ಏನು ಮಾಡ್ಬೇಕು ನೀವು, ಫಸ್ಟ್ ಎಲ್ಲಿವರೆಗೆ ಡಬಲ್ ಆಗುತ್ತೆ ನೋಡ್ರಿ ಇದು. ಸೊ ಇಲ್ಲಿ ಲಾಸ್ಟ್ ಈಗ ಆಪ್ಷನ್ ನೋಡ್ಕೋತ ಬರೀ, ಲಾಸ್ಟ್ ಎಷ್ಟಿದೆ, 20, 32 ಪಟ್ಟು ಇದೆ. ಓಕೆ, ಇಲ್ಲಿವರೆಗೆ ಆಗುತ್ತದೆ ಇಲ್ಲ ನೋಡ್ರಿ. ಸೊ ಫಸ್ಟ್ 4 ವರ್ಷ ಹಾಕ್ರಿ. ಸೊ ಈಗ ಕ್ವಶನ್ದಾಗ ಇದೆ. ಸೊ 2 ಡಬಲ್ ಆಗುತ್ತದೆ ಅಂತ ಹೇಳಿದಾರಲ್ಲ, ದ್ವಿಗುಣವಾಗುತ್ತದೆ ಅಂತ ಹೇಳಿದಾರೆ. 4 ಇದ್ದಾಗ 2 ರೀ. ಸೊ ನೆಕ್ಸ್ಟ್ ಹಿಂಗೆ ಮೆನ್ಷನ್ ಮಾಡ್ಕೋತವ್ರಿ. 4 ಡಬಲ್ ಮಾಡಿರಿ 8 ಆಯ್ತು ರೀ, 8 ಡಬಲ್ ಮಾಡಿರಿ 12 ಆಯಿತು. ಸಾರಿ 8 ಡಬಲ್ ಅಲ್ಲ, ಸೊ 4 ಡಬಲ್ ಮಾಡಬೇಕು, ಎಷ್ಟಾಯ್ತು, 8 ಆಯಿತು. ನೆಕ್ಸ್ಟ್ 4 ಆ್ಯಡ್ ಮಾಡಿರಿ 12 ಆಯಿತು. ನೆಕ್ಸ್ಟ್ 4 ಆ್ಯಡ್ ಮಾಡಿರಿ 16 ಆಯಿತು. ಸೊ ನೆಕ್ಸ್ಟ್ 4 ಆ್ಯಡ್ ಮಾಡಿರಿ 20 ಆಯಿತು. ಓಕೆ, ಸೊ ಈ ಥರ ಮಾಡಿದಾಗ ಸೊ ಇಲ್ಲೂ ಕೂಡ 2 ಆಯ್ತು ರೀ, 2 ಇದ್ದಿದ್ದು 4 ಆಯಿತು, 4 ಇದ್ದಿದ್ದು 8, 8 ಇದ್ದಿದ್ದು 16, 16 ಇದ್ದಿದ್ದು 32. ಓಕೆ, ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ 4 ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರ ಬಡ್ಡಿ ದರದಲ್ಲಿ, ಅಂದರೆ 4 ವರ್ಷದಂಗೆ ಸೊ ಈ ಥರ ಅದ ಇನ್ಕ್ರೀಸ್ ಹಾಕೋತ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಇದಕ್ಕೆ ಆನ್ಸರ್ 1 ಅಂತ ಹೇಳ್ಬೋದು ನಾವು. ಓಕೆ, ಸೊ ಇನ್ನು ಫುಲ್ಫಿಲ್ಮೆಂಟ್ ಆಗುತ್ತೆ, ಎಲ್ಲ ಫುಲ್ಫಿಲ್ಮೆಂಟ್ ಆಗುತ್ತೆ ಇವೆಲ್ಲ. ಓಕೆ, ಸೊ ಈ ಥರ ಆನ್ಸರ್ ಇದೆ ನೋಡ್ರಿ. ನೆಕ್ಸ್ಟ್ ಒನ್ ಏನಿದೆಯಲ್ಲ, ಸೊ ಈ ಕ್ವಶನ್ಗೆ ಭಾನುವಾರದಿಂದ 400 ಜನ ಸಂದರ್ಶಕರು ಬರ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬೇರೆ ದಿನ 100 ಜನ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ 1 ಮಂತದಲ್ಲಿ 30 ಡೇಸ್ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಶನಿವಾರದಿಂದ ಪ್ರಾರಂಭವಾಗುತ್ತಿದೆ ಅಂತ ಹೇಳಿದ್ದಾರೆ. ಓಕೆ, ಸೊ ನೀವು ಏನು ಮಾಡಿರಿ, ಆನ್ಸರ್ದಾಗ ಸ್ಟಾರ್ಟಿಂಗ ಸ್ಯಾಟರ್ಡೆ ಅಂತೇಳಿ ಸ್ಟಾರ್ಟ್ ಮಾಡ್ಬೇಕು ನೀವು.
ಅಂದರೆ ಶನಿವಾರ ಸ್ಟಾರ್ಟ್ ಮಾಡಬೇಕು. ಸೊ ಡೇಟನ್ನು ಈ ಥರ ಬರಿಬೋದು. ಶನಿವಾರ ಫಸ್ಟ್ ಡೇ, ಸೋಮವಾರ ಶನಿವಾರ ಫಸ್ಟ್ ಡೇ ಅಂತಂದ್ರೆ ಸಂಡೇ 2ನೇ ಡೇ ಅಂತೇಳಿ ಕೌಂಟ್ ಮಾಡಬೇಕು. ಸೋಮವಾರ 3ನೇದ, ನೆಕ್ಸ್ಟ್ 4, 5, 6, 7 ಫ್ರೈಡೇ ಅಂತ ಹಾಕಬೇಕು ನಾವು. ಸೊ ಇದಾದ ನಂತರ ಸೊ ಟೋಟಲ್ 30 ಡೇಸ್ದಾಗ ಎಷ್ಟು ಸಂಡೇ ಬರ್ತಾವೆ ಅನ್ನೋದು ಕೌಂಟ್ ಮಾಡಬೇಕು. ಓಕೆ, ಸೊ ಎಷ್ಟು ಸಂಡೇ ಬರ್ತಾವೆ ನೋಡ್ರಿ, ಇಲ್ಲಿ ಆಲ್ರೆಡಿ ಡೇಟ್ 2-1 ತೊಗೊಂಡಿರಿ ನೋಡ್ರಿ ಸಂಡೇ. ಸೊ ಇದಾದ ನಂತರ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಯಾಟರ್ಡೇ 8 ರೇ ಮತ್ತು ಸಂಡೇ 9 ಅಂತ ಹೇಳ್ಬೋದು. ಓಕೆ, ಸೊ 9 ಸಂಡೇ ಆಯಿತು. ಸೊ ಈ ಥರ 16, 23, 30 ಸೊ ಈ ಡೇಟ್ದಂದ ಸಂಡೇ ಬರುತ್ತೆ. ಸೊ ಟೋಟಲ್ ಆಗಿ 5 ಸಂಡೇ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ 5 ಸಂಡೇ ದಿವಸ 400 ಸಂದರ್ಶಕರು ಬರ್ತಾರೆ ಅಂದರೆ ಈಗ ಎಷ್ಟು ಆಯ್ತು ರೀ, 2000 ಆಯಿತು. ಸೊ ರಿಮೈನಿಂಗ್ ಡೇಸ್ ಏನು ಮಾಡ್ರೆ 30 - 5 ಮಾಡ್ಬೇಕು. ಯಾಕ್ರಿ ಸಂಡೇ ಲೆಸ್ ಮಾಡ್ರಿ ತೊಳಗೆ. ಸೊ 25 × 100 ಮಾಡಿದಾಗ 2500 ಬರುತ್ತೆ. ಸೊ ನಂತರ ಇವನ್ನೆರಡು ಟೋಟಲ್ ಮಾಡಿದ್ರೆ ಸೊ 4500 ಬರುತ್ತೆ. ಸೊ 4500 ಡಿವೈಡೆಡ್ ಬೈ 30 ಮಾಡಿದಾಗ ಸೊ 150 ಬರುತ್ತೆ. ಸೊ ಇದು ಆನ್ಸರ್ ಸೆಕೆಂಡ್ ಅಂತ ಹೇಳ್ಬೋದು. ಓಕೆ, ಸೊ 150 ಆನ್ಸರ್ ಸೆಕೆಂಡ್ ಅಂತ ಹೇಳ್ಬೋದು. ಓಕೆ, ಸೊ ಈ ಥರ ಇದೆ. ಸೊ ಇದಾದ ನಂತರ ಇದೊಂದು ಕ್ವಶನ್ ಇದೆ ನೋಡಿ, ಕ್ವಶನ್ ನಂಬರ್ 6 ಅಂತಿದೆ. ಓಕೆ, ಸೊ ಇಲ್ಲಿ THEREAT ಅಂತ ಇದೆ. ಓಕೆ, ಸೊ ಇದನ್ನು 2 ಭಾಗ ಮಾಡಿದ್ದಾರೆ ಇಲ್ಲಿ, ಇದೊಂದು ಪಾರ್ಟ್ಸ. ಸೊ ಇಲ್ಲೂ ಕೂಡ 2 ಪಾರ್ಟ್ಸ್ ಆಗಿದ್ದಾವೆ. ಸೊ ಈ ಥರ ಕ್ವಶನ್ ಇದೆ. ಸೊ ಇನ್ನು 2 ಭಾಗ ಮಾಡ್ಬೇಕು ನೀವು, THR ಅಂತೇಳಿ. ಸೊ ಅದನ್ನು ಹಿಂಗೆ ರಿವರ್ಸ್ ಬರಿಬೇಕು ನೀವು, RHT ಅಂತೇಳಿ ಬರಿಬೇಕು. ಸೊ ಇಲ್ಲಿ ಬರ್ದಾರೆ ನೋಡ್ರಿ ಅವರು, RHT ಅಂತ ಬರ್ದಾರೆ. ಸೊ ನೆಕ್ಸ್ಟ್ EAT ಇದ್ದಿದ್ದ TAE ಅಂತೇಳಿ ಬರ್ತಾರೆ. ಓಕೆ, ಸೊ ಈ ಥರ THR ಇದ್ದಿದ್ದ RHI, ನೆಕ್ಸ್ಟ್ EAT ಇದ್ದಿದ್ದ TAE ಅಂತೇಳಿ ಬರ್ತಾರೆ. ಅಂದರೆ ರಿವರ್ಸ್ ಹಿಂಗೆ ಬರ್ದಾರೆ ನೋಡ್ರು. ಓಕೆ, ಸೊ ಇದನ್ನ ರಿವರ್ಸ್ ಮಾಡಿದ ಇದ್ರೊಳಗೆ 2 ಪಾರ್ಟ್ಸ್ ಮಾಡಿ ರಿವರ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಸೊ PEA, ಸೊ PEA ಏನಿದಿಲ್ಲ, ಸೊ ಇದನ್ನ ರಿವರ್ಸ್ ಮಾಡಿದ್ರೆ AEP ಅಂತೇಳಿ ಬರುತ್ತೆ. ಸೊ ಆನಂತರ ಸೊ ಇನ್ನು ಯಾವುದು ಉಳಿತ್ರಿ, RLY ಅಂತ ಉಳಿದಿದ್ದಿಲ್ಲ. ಸೊ RLY ಏನಿದೆಲ್ಲ, ಸೊ ಇದನ್ನ ಈ ಥರ ರಿವರ್ಸ್ ತೆಗೆದುಕೊಳ್ಬೇಕು. ಸೊ YLR ಅಂತೇಳಿ ಬರುತ್ತೆ. ಸೊ ಅಂದ್ರೆ PAEP, ನೆಕ್ಸ್ಟ್ YLR ಅಂತೇಳಿ ಮೆನ್ಷನ್ ಮಾಡಿದಾಗ ಸೊ ಆನ್ಸರ್ ಏನಾಗುತ್ತೆ 3 ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ಸೊ ಆನ್ಸರ್ 3 ಅಂತೇಳಿ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇದು 7th ಕ್ವಶನ್. ಸೊ ಇದು ಆ್ಯಕ್ಚುಲಿ ಏನು ಹೇಳಿದ್ದಾರೆ ಇಲ್ಲಿ, ತ್ರಿಭುಜ ವೈದ್ಯರು ಅಂತ ಹೇಳಿದ್ದಾರೆ. ಇದು ವೈದ್ಯರೇ, ನೆಕ್ಸ್ಟ್ ವೃತ್ತ ಆಟಗಾರರು ಅಂತ ಹೇಳ್ಬೋದು. ನೆಕ್ಸ್ಟ್ ಆಯತ ಏನಿದೆಯಲ್ಲ, ಸೊ ಇದು ಕಲಾವಿದರು ಅಂತ ಹೇಳ್ಬೋದು. ಸೊ ಈಗ ಹಾಗಾದರೆ ಯಾವ ಸಂಖ್ಯೆಯು ಆಟಗಾರರು ಅಲ್ಲದ, ವೈದ್ಯರು ಅಲ್ಲದ ಕಲಾವಿದರನ್ನು ಪ್ರತಿನಿಧಿಸುತ್ತದೆ ಅಂದಾಗ 1 ಅಂತ ನೀವು ಹೇಳ್ಬೋದು. ಓಕೆ, ಆನ್ಸರ A ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಈ ಕ್ವಶನ್ಗೆ ಆನ್ಸರ್ ನೋಡ್ರಿ, ಈ ಥರ ನೀವು ಟೇಬಲನ್ನು ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಎಷ್ಟು ಜನ ಅದಾರ ನೋಡ್ರಿ, ABCDEFG 7 ವಿದ್ಯಾರ್ಥಿಗಳು ಅದಾರ. ಓಕೆ, ಸೊ ಏನು ಮಾಡ್ರಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, 5th 1 ಆ್ಯಂಡ್ 6th 7th ಅಂತ ಮೆನ್ಷನ್ ಮಾಡ್ರಿ. ಸೊ ನೀವು ಈ ಥರ ಮೆನ್ಷನ್ ಮಾಡ್ಬೋದ್ರಿಂದ ಒಂದೊಂದು ಸಲ ರೀಡ್ ಮಾಡ್ರಿ. ಸೊ ಈಗ G ಅಂತಿದೆ ನೋಡ್ರಿ, GU 5ನೇ ರ್ಯಾಂಕ್ ಪಡೆದಿದ್ದಾನೆ ಅಂತ ಹೇಳ್ತಾನೆ. ಅಂದರೆ G ಡೈರೆಕ್ಟ್ ಮೆನ್ಷನ್ ಮಾಡ್ರಿ. ಸೊ G ರಿಲೇಟೆಡ್ ಮತ್ತೆ ಇನ್ಫಾರ್ಮೇಷನ್ ಏನಿದೆ ನೋಡ್ರಿ, GU ಯಾವಾಗಲೂ Aಗಿಂತ ಹೆಚ್ಚು ಅಂಕಗಳನ್ನು ಗಳಿಸುತ್ತಾನೆ ಅಂತಿದೆ. ಓಕೆ, ಸೊ ಹಾಗಾದರೆ ಎಯನ್ನು ಇಲ್ಲೂ ಬರಿಬೋದು. ಓಕೆ, ಸೊ ಇದಾದ ನಂತರ AU ಯಾವಾಗಲೂ Bಗಿಂತ ಹೆಚ್ಚು ಅಂಕಗಳನ್ನು ಗಳಿಸುತ್ತಾನೆ. ಅಂದ್ರೆ ಇಲ್ಲಿ ನೀವು B ಬರಿಬೇಕ್ರಿ, A ಕ್ಯಾನ್ಸಲ್ ಮಾಡಬೇಕು, A ಎಲ್ಲಿ ಬರಿಬೇಕು, ಇಲ್ಲೇ ಬರಿಬೇಕು, A ಅಂತೇಳಿ ಬರಿಬೇಕು. ಓಕೆ, ಸೊ ಹಿಂಗೆ ನೋಡ್ಕೊಂಡು ನೆಕ್ಸ್ಟ್ ಇಲ್ಲಿ ಪಾಸಿಬಿಲಿಟಿ ಹೇಳಿದ್ದಾರೆ, C ಏನಾದರೂ ಹೆಚ್ಚು ಅಂಕ ಅಂತೇಳಿ ಪಡೆದಿದ್ದಾನಂದರೆ ಇನ್ ಕೇಸ್ ಅದು ಏನಾಗಬೇಕಂದ್ರೆ EU ಅತ್ಯಂತ ಕಡಿಮೆ ಅಂಕ ಪಡೆದಿರಬೇಕು ಅಂತಿದೆ. ಓಕೆ, ಆಲ್ರೆಡಿ ಇಲ್ಲಿ B ನಾವು ಹಾಕಿದ್ವು. ಓಕೆ, ಅನ್ನು ಹಾಕಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಸೊ ಇವು C ಫಸ್ಟ್ ಸ್ಥಾನದಾಗ ಇಡಕ್ಕೆ ಬರೋದಿಲ್ಲ. ಓಕೆ, DU ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸುತ್ತಾನೆ. ಸೊ ಇವು ಗಳಿಸಬೇಕಾದ್ರೆ F ಅಥವಾ BU ಅತ್ಯಂತ ಕಡಿಮೆ ಅಂಕ ಗಳಿಸುತ್ತಾರೆ. ಓಕೆ, ಸೊ ಅಂದರೆ ಇವರು C ಮತ್ತು F ಇವು 3 ಪಾಸಿಬಿಲಿಟಿದಾಗೂ ಬರ್ಬೋದು ಅವರ. ಸೊ ನೆಕ್ಸ್ಟ್ DE ಫಸ್ಟ್ ರ್ಯಾಂಕ್ ಕೊಡ್ಬೋದು ನೀವು. ಸೊ ಈ ಥರ ಇದು ಕ್ವಶನ್ ಇದೆ. ಸೊ ಇದಕ್ಕೆ ಆಪ್ಷನ್ A ಅಂತ ಹೇಳ್ಬೋದು. ಆನ್ಸರ್
ಒನ್ ನೀವು ಚೂಸ್ ಮಾಡ್ಬೋದು. ಇದೊಂದು ಸ್ವಲ್ಪ ಟೇಬಲನ್ನು ನೋಡ್ಕೋರಿ. ಸೊ ಈ ಥರ ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9 ಇದೆ ನೋಡಿ. ಇದೆ ಕ್ವಶನ್ ನಂಬರ್ 8 ಈ ಥರ ಇದೆ. ಓಕೆ, ನಾ ಸಾಲ್ವ್ ಮಾಡೋ ಕ್ವಶನ್ ಇದೆ 8 ನಂಬರ್. ಓಕೆ, ಸೊ ಇದು ಕ್ವಶನ್ ನಂಬರ್ 9 ಇದೆಯಲ್ಲ. ಸೊ ಇದು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗ್ತಾನೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ದಕ್ಷಿಣಕ್ಕೆ 30 ಕಿಲೋಮೀಟರ್, ನೆಕ್ಸ್ಟ್ ಎಡಕ್ಕೆ ತಿರುಗಿ 10 ಕಿಲೋಮೀಟರ್. ಓಕೆ, ಡಯಾಗ್ರಾಮ್ ನೀವು ಹಾಕೋಬಹುದು. 20 ಕಿಲೋಮೀಟರ್ ಪೂರ್ವಕ್ಕೆ ರೀ, ದಕ್ಷಿಣಕ್ಕೆ 30 ಕಿಲೋಮೀಟರ್, ನೆಕ್ಸ್ಟ್ ಅಗೇನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್. ಹಾಗಾದರೆ ಇದು ಪೈಥಾಗೋರಸ್ನ ಪ್ರಮೇಯ ಮೇಲೆ ಇದೆ ರೀ. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ = ಇಲ್ಲಿ 30 ಸ್ಕ್ವೇರ್ ಮಾಡ್ಬೇಕು ನೀವು. ನೆಕ್ಸ್ಟ್ ಈ 30 ಸ್ಕ್ವೇರ್ ಯಾವ್ದು ಹೇಳ್ರಿ? ಸೊ ಇಲ್ಲಿ ಆ್ಯಕ್ಚುಲಾಗಿ ಇಲ್ಲಿ ನೋಡ್ರಿ, ಇಲ್ಲಿ 20 ಇದೆ ಅಂದರೆ ಇಲ್ಲೂ 20 ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಸೊ ಇದು 20 ಅಂತಂದ್ರೆ ಸೊ ಇದು 10 ಟೋಟಲ 30 ಆಯಿತು. ಸೊ ಅಂದ್ರೆ 900 ಆಯ್ತದ. ಸೊ 1800 ಆಯಿತು. ನೆಕ್ಸ್ಟ್ ಅದನ್ನ ಎಕ್ಸ್ ಸ್ಕ್ವೇರ್ = 1800 ಆಯಿತು. ನೆಕ್ಸ್ಟ್ ರೂಟ್ದಾಗ ಹಾಕ್ರಿ, ರೂಟ್ 1800. ನೆಕ್ಸ್ಟ್ 1800 ಹಿಂಗೂ ಬರಿಬೋದು, 900 × 2 ಅಂತೇಳಿ ಬರ್ದ. ನೆಕ್ಸ್ಟ್ ರೂಟದಿಂದ 900 ಹೊರಗೆ ತೊಗೊಂಬರಿ. ಎಷ್ಟು ಬಂತು? 30 ಆಯಿತು. ನೆಕ್ಸ್ಟ್ ಇದು 2 ಉಳಿತು. ಸೊ ಆಪ್ಷನ್ 1ನೇದ ಆಪ್ಷನ್ ನೀವು ಚೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ನು ಕ್ವಶನ್ ನಂಬರ್ 10 ಏನಿದೆಯಲ್ಲ. ಸೊ ಇಲ್ಲಿ ಇರುವಂಥ ಈ ಟ್ರ್ಯಾಂಗಲ್ ಏನಿದೆಯಲ್ಲ ಅಗೇನ ಮೇನ್ ಟ್ರ್ಯಾಂಗಲ್ ಆಗಿದೆ. ಸೊ ಈ ಥರ ಇದು ಕ್ವಶನ್ ಇದೆ. ಸೊ ಇದಕ್ಕೆ ಆಪ್ಷನ್ ನಂಬರ್ ನೀವು 2 ಚೂಸ್ ಮಾಡ್ಬೋದು. ಒಂದು ಸ್ವಲ್ಪ ಏನು ಮಾಡ್ರಿ, ಕೀ ಆನ್ಸರ್ ಬರೋವರೆಗೆ ವೇಟ್ ಮಾಡ್ಬೋದು ನೀವು. ಇವೆಲ್ಲ ಪ್ರೊವಿಷನಲ್ ಕೀ ಆನ್ಸರ್ಸ. ಕೆ ಇದರಿಂದ ಕೀ ಆನ್ಸರ್ ಬರೋವರೆಗೆ ವೇಟ್ ಮಾಡ್ಬೋದು. ಒಂದು ಸ್ವಲ್ಪ ನೋಡ್ಕೋರಿ ಅದನ್ನ ಕ್ವಶನನ್ನು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 11 ಇದೆ ನೋಡಿರಿ. ಓಕೆ, ಸೊ 11 ಇಲ್ಲಿ ಬಾಯ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಟೋಟಲ್ ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಟೋಟಲ್ ಸ್ಟೂಡೆಂಟ್ಸನ್ನು ಇಂಡಿಕೇಟ್ ಮಾಡುತ್ತೆ ಇದು. ಓಕೆ, ಈ ಡೈಗ್ರಾಮನ್ನು ನೀವು ನೀಟಾಗಿ ರೀಡ್ ಮಾಡಿರಿ ಒನ್ಸ್ ಅಗೇನ್. ಸೊ ಇಲ್ಲಿ ನೋಡೋಣ. ಈಗ ನಮಗೇನು ಕೇಳಿದ್ದಾರೆ, ಸಿ ಶಾಲೆಯಲ್ಲಿ ಎಲ್ಲಿನ ಹುಡುಗರ ಸಂಖ್ಯೆ. ಓಕೆ, ಸಿದಾಗ ನಮಗೇನು ಬೇಕು ರೀ? ಹುಡುಗರ ಸಂಖ್ಯೆ ಬೇಕು. ಓಕೆ, ಸೊ ಇಲ್ಲಿ ಹುಡುಗರ ಸಂಖ್ಯೆ ಎಷ್ಟಿದೆ ರೀ? 900 ಅಂತಿದೆ. ಓಕೆ, 900. ನೆಕ್ಸ್ಟ್ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಅಂತಿದೆ. ಹುಡುಗಿಯರ ಅಂತೇಳಿ ಸಪ್ರೇಟಾಗಿ ಮೆನ್ಷನ್ ಮಾಡಿಲ್ಲ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕು, ಇಲ್ಲಿ ಬಿ ಶಾಲೆ ಎಲ್ಲಿದೆ ಅಂತ ನೋಡಬೇಕು. ಇಲ್ಲಿದೆ 9% ಅಂತಿದೆ. ಓಕೆ, ಸೊ ಇದೇನು ಕೊಟ್ಟಿದ್ದಾರಲ್ಲ, ಸೊ ಇದೆಲ್ಲ ಸರ್ಕಲ್ ಏನಿದೆಯಲ್ಲ, ಸೊ ಇದು ಆ್ಯಕ್ಚುಲಿ ಸರ್ಕಲ. ಇದೇನು ಸರ್ಕಲ್ ಇದೆಯಲ್ಲ, ಸೊ ಈ ಸರ್ಕಲ ಟೋಟಲ್ ಸ್ಟೂಡೆಂಟ್ಸನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಅವರ ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು. ಓಕೆ, ಸೊ ಈಗ 6000 ಏನು ಮಾಡ್ಬೇಕು ನೀವು? × 9/100 ಮಾಡಿದಾಗ ನಮ್ಗೆ ಒಂದು ಅಮೌಂಟ್, ಒಂದು ಎಷ್ಟು ಜನ ಅದಾರ ಅನ್ನೋದು ಸಿಕ್ಬಿಡುತ್ತೆ ಟೋಟಲ್ ಆಗಿ. ಸೊ ಬಿದಲ್ಲಿ 6000 × 9/100 ಮಾಡಿರಿ, 500 ಕೊಟ್ಟು. ಸೊ ಇದರಲ್ಲಿ ಸೊ ಬಾಯ್ಸು ಅದಾರೆ, ಗರ್ಲ್ಸು ಅದಾರೆ. ಸೊ ಹಾಗಾದರೆ ನಮ್ಗೆ ಏನು ಬೇಕಾಗಿದೆ ಇಲ್ಲಿ? ಸೊ ಇಲ್ಲಿ ಬಿ ಶಾಲೆಯಲ್ಲಿನ ಗರ್ಲ್ಸ್ಗಳ ಸಂಖ್ಯೆ ಬೇಕಾಗಿದೆ. ಸೊ ಅಂದ್ರೆ ಇಲ್ಲಿ ಬಾಯ್ಸ್ ಎಷ್ಟು ಅದಾರೆ? 400 ಅದಾರೆ. ಓಕೆ, ಸೊ -400 ಮಾಡಿರಿ, 100 ಕೊಟ್ಟು ಬರುತ್ತೆ. ಸೊ ಈ 100 ಕೊಟ್ಟಿಯನ್ನು ಇಲ್ಲಿ ಮೆನ್ಷನ್ ಮಾಡಿರಿ ನೀವು. ಬಿ ಅಂತೇಳಿ 100 ಕೊಟ್ಟು ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಇದಾದ ನಂತರ ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ದಾರೆ. ಓಕೆ, ಈ ಶಾಲೆ ಎಲ್ಲಿದೆ ನೋಡ್ರಿ? ಶಾಲೆ ಇಲ್ಲಿದೆ. 29% ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ. ಸೊ ಏನು ಮಾಡಿ 6000 × 29/100 ಮಾಡಿದಾಗ 1700 ಕೊಟ್ಟು ಬರುತ್ತೆ. ಓಕೆ, ಸೊ ಈಗೇನು ಮೈನಸ್ ಮಾಡ್ಕೊತ್ಕೊಂಡು ಬರ್ರಿ. ಯಾಕೆ ಹೇಳ್ರಿ? ಸೊ ಇಲ್ಲಿ ನಮಗೆ ಏನು ಕೇಳಿದ್ದಾರೆ? ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಓಕೆ, ಇದು ಒಂದು ಸರ್ಕಲ್ ಏನಿದೆಯಲ್ಲ, ಸೊ ಇದು ಟೋಟಲ್ ಸ್ಟೂಡೆಂಟ್ಸನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಅಂದರೆ ಈಗ ಏನು ಮಾಡಬೇಕು? ಈ 1700 ಕೊಟ್ಟು ಇದೆ ನೋಡ್ರಿ. ಓಕೆ, ಸೊ ಈಗ ಏನು ಮಾಡಿರಿ? ಇವನ್ನೆಲ್ಲ 0 ಕ್ಯಾನ್ಸಲ್ ಮಾಡಿರಿ. ನೆಕ್ಸ್ಟ್ 2 4 8 ರೀ, 1 ಉಳಿತು, 2 5 10. ನೆಕ್ಸ್ಟ್ 2 7 14. ನೆಕ್ಸ್ಟ್ 2 8 16, 2 7 14, 2 7 14 ಆಯಿತು. ಓಕೆ, ಸೊ 45 7 87 ಎಷ್ಟು ಎದರೊಳಗಿದೆ ನೋಡ್ರಿ? ಸೊ 45 7 87. ಸೊ ಇದರೊಳಗಿದೆ. ಓಕೆ, 45 7 87. ಓಕೆ, ಆನ್ಸರ್ ಯಾವ್ದು ಅನ್ಬೋದು? 3 ಅನ್ಬೋದು. ಓಕೆ, ಆನ್ಸರ್ ನಂಬರ್ 3 ಚೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 12 ನೋಡೋಣ. ಸೊ ಇಲ್ಲಿ ಡೈರೆಕ್ಟ್
ಏಪ್ರಿಲ್ ಪಟ್ಟಣದ ಬಿನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಲ್ಲಿ ಪಟ್ಟಣ ಎದಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟರಷ್ಟು ಹೆಚ್ಚಾಗಿವೆ ಅಂತೇಳಿ ಕೇಳಿದ್ದಾರೆ. ಓಕೆ, ಸೊ ಅಂದ್ರೆ ಇಲ್ಲಿ ಏಪ್ರಿಲ್ಗೆ ಬರಬೇಕು, ನೀವು ಈ ಕಾಲಮನ್ನು ನೋಡಬೇಕು. ಸೊ ಇಲ್ಲಿ 150 210 ಇದೆ. ಏನು ಮಾಡಿರಿ, 210 ಮೈನಸ್ 150 ಮಾಡಿರಿ 60 ಬರುತ್ತೆ. 60 ಮ್ಯಾಲೆ ಇಟ್ಕೋರಿ. 60 ಡಿವೈಡೆಡ್ ಬೈ 150 ಯಾಕೆ ಹೇಳ್ರಿ, ಸೊ ನಾವು ಏನಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ಪಟ್ಟಣ ಎನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಕಂಪ್ಯಾರಿಸನ್ ಮಾಡ್ತಾರಲ್ಲ, ಸೊ ಹಾಗಾಗಿ 150 ಇಂಟು 100 ಮಾಡಿದ್ರೆ 60 ಡಿವೈಡೆಡ್ ಬೈ 150 ಇಂಟು 100 ಮಾಡಿದಾಗ ಸೊ 40% ಅಂತೇಳಿ ಬರುತ್ತೆ. ಸೊ ಇದಕ್ಕೆ ಆಪ್ಷನ್ ಆನ್ಸರ್ ನಂಬರ್ 2 ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ಆಪ್ಷನ್ ನಂಬರ್ 2. ಸೊ ಇದಾದ ನಂತರ 13 ಕ್ವಶನನ್ನು ನೋಡೋಣ. ಸೊ ಇಲ್ಲಿ ಅವರಿಗೆ ಆ್ಯಕ್ಚುಲಿಯಾಗಿ ಇದನ್ನೊಂದು ಸ್ವಲ್ಪ ನೀವು ಕ್ವಶನ್ ಏನು ಮಾಡಿರಿ ಕೀ ಆನ್ಸರ್ ಬರತ್ತಲೇ ನೋಡ್ರಿ ನೀವು. ಓಕೆ, ಸೊ ಇಲ್ಲಿ ಒಂದು ಹಿಂಟ್ಸ್ ಏನಂದರೆ ಅವ್ರಿಗೆ ಏನಾದರೂ ರ್ಯಾಂಕ್ ಏನು ಕೊಡ್ತಾರಲ್ಲ, ಸೊ ರ್ಯಾಂಕ್ ಎಲ್ಲ ಫಿಕ್ಸ್ ಅದಾವ್ರಿ. ಸೊ ಗಳಿಸಿದ ಅಂಕಗಳ ಆಧಾರದ ಮೇಲೇ ಕೊಟ್ಟಾರು. ಸೊ ಅವ್ರಿಗೆ 2 ಕೃಪಾಂಕ ಜಾಸ್ತಿ ಮಾಡಿರಂದ್ರೆ ಸೊ ಅವ್ರದ್ದೇನು ರ್ಯಾಂಕ್ ಚೇಂಜಸ್ ಆಗೋದಿಲ್ಲ. ಸೊ ದ್ಯಾಟ್ ರೀಸನ್ ಏನು ಅನ್ಬೋದು ನೀವು, ಆನ್ಸರ್ 2 ಅಂತೇಳಿ ಹೇಳ್ಬೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 14 ನೋಡೋಣ. ಓಕೆ, ಸೊ ಕ್ವಶನ್ ನಂಬರ್ 14 ಏನಿದೆ 500 ರೋಗಿಗಳು ಅದಾರ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ, 500 ರೋಗಿಗಳಲ್ಲಿ 60% ರಟ ಮಹಿಳೆಯರು ಇದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ಫೀಮೇಲ್ಸ್ ಎಷ್ಟು ಇದ್ದಾರೆ, 500 ಇಂಟು 60 ಡಿವೈಡೆಡ್ ಬೈ 100 ಮಾಡಿದ್ರೆ 300 ಅಂತೇಳಿ ಬರುತ್ತೆ. ಸೊ ಇದಾದ ನಂತರ ಇವರಲ್ಲಿ 45% ಮಂದಿ ಔಷಧಿ 1 ಉಪಯೋಗಿಸ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ಅಂದ್ರೆ 300 ಮೇಲೆ 45 ಮಾಡಿರಿ ಡಿವೈಡೆಡ್ ಬೈ 100 ಇಂಟು 300 ಮಾಡಿರಿ. ಸೊ 45 ಡಿವೈಡೆಡ್ ಬೈ 100 ಇಂಟು 300 ಮಾಡಿದಾಗ 135 ಬರುತ್ತೆ. ಓಕೆ, ಸೊ ಇದು ಮೆಡಿಸಿನ್ 1 ತಗೋಂಥ ಫೀಮೇಲ್ಸ್ ಇವರು. ಓಕೆ, ಸೊ ಇಲ್ಲಿ 2 ಥರ ಕ್ಯಾಟಗರಿ ಮಾಡಿದ್ದಾರೆ ಇಲ್ಲಿ. ಸೊ ಒಟ್ಟು 50% ರಥ ಮಂದಿ ಏನಿದೆಯಲ್ಲ, ಸೊ ಅದನ್ನ ಔಷಧಿ 1 ಉಪಯೋಗಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಇನ್ನು ರಿಮೈನಿಂಗ್ ಎಷ್ಟು ಉಳಿತಾರಲ್ಲ, ಸೊ ಅವರ ಔಷಧಿ 2 ಉಪಯೋಗಿಸ್ತಾರೆ. ಓಕೆ, ಸೊ ಇಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು. ಇಲ್ಲಿ ಟೋಟಲ್ 500ರಾಗ 50% ಮೆಡಿಸಿನ್ 1 ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 250 ಬರುತ್ತೆ. ಸೊ ಇದು ಮೆಡಿಸಿನ್ 1. ಸೊ ಇಲ್ಲಿ ಮೇಲ್ ಆಯಿತು ಫೀಮೇಲ್ ಆಯಿತು ಇಬ್ಬರು ಕೂಡ 250. ಇನ್ನು ಫೀಮೇಲನ್ನು ಮೈನಸ್ ಮಾಡಿದ್ರೆ 135 ಅಂದ್ರೆ ಬಂದಿರಲ್ಲ ಫೀಮೇಲ್ಸ್ 135 ಮೈನಸ್ ಮಾಡಿದಾಗ ಸೊ ಮೇಲ್ ಎಷ್ಟು ಬರುತ್ತೆ, 115 ಬರುತ್ತೆ ಮೇಲ. ಸೊ ಈಗ ಫೀಮೇಲ್ ತೆಗೆದುಕೊಳ್ರಿ, ಎಷ್ಟಿದೆ ರೀ 135 ಡಿವೈಡೆಡ್ ಬೈ ಟೋಟಲ್ 500 ಇಂಟು 100 ಮಾಡಿದಾಗ 27% ಬರುತ್ತೆ. ನೆಕ್ಸ್ಟ್ ಮೇಲ 115 ಡಿವೈಡೆಡ್ ಬೈ 500 ಇಂಟು 100 ಮಾಡಿದಾಗ 23 ಬರುತ್ತೆ. ಓಕೆ, ಸೊ ಇನ್ನು ನಮ್ಮ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಎಲ್ಲ ಪುರುಷರು ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ 1 ಉಪಯೋಗಿಸ್ತಾರೆ. ಅಂದರೆ ಇಲ್ಲಿ ಫಸ್ಟ್ ವರ್ಡ್ ಏನು ಯೂಸ್ ಮಾಡಿದ್ದಾರೆ, ಪುರುಷರು ವರ್ಡ್ ಯೂಸ್ ಮಾಡಿದಾರಲ್ಲ, ಸೊ ಇದಕ್ಕೆ ಫಸ್ಟ್ ಕೊಡ್ರಿ. ಓಕೆ, ಸೊ ಇದೊಂದು ಫಸ್ಟ್ ಇದು ಸೆಕೆಂಡ್ ಅಂತ ಹೇಳಿ ಹೇಳ್ಬೋದು ನೀವು. ಸೊ 23 27 ಆಪ್ಷನ್ ನಂಬರ್ ಎ ಅಂತ ಹೇಳ್ಬೋದು. ಓಕೆ, ಸೊ 23 27 ಆಪ್ಷನ್ ನಂಬರ್ ಎ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಇದು ಲಾಸ್ಟ್ ಕ್ವಶನ್ ರೀ. ಸೊ ಈ ಗ್ರಾಫ್ ನೋಡ್ರಿ, ಈ ಗ್ರಾಫ್ದಾಗ ಟೋಟಲ ಇವರು ಏನು ರೀ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಇವೆಲ್ಲ ಟೋಟಲ. ಓಕೆ, ಸೊ ನೆಕ್ಸ್ಟ್ ಇಲ್ಲೇನು ಲೈನಿಂಗ್ ಏನು ಕೊಟ್ಟಾರಲ್ಲ, ಸೊ ಇವ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ರೀ. ಸೊ ಈ ಕ್ವಶನ್ ನೋಡಿದಾಗ ನೀವೇನು ಮಾಡ್ಬೇಕಂದ್ರೆ ಸೊ ಇಯರ್ ಅಂತೇಳಿ ಒಂದು ಸೈಡ್ ನೀವು ಈ ಥರ ಮೆನ್ಷನ್ ಮಾಡ್ಕೋಬೇಕು. 2000 ಇಯರ್ದಾಗ 40 2000 ಇಯರ್ದಾಗ 40 ಇದೆ ರೀ. ನೆಕ್ಸ್ಟ್ 10 ಇದೆ. ಸೊ ಈ ಥರ ಇಯರ್ ಎಲ್ಲ ಬರ್ಕೋರಿ. ಸೊ ನೆಕ್ಸ್ಟ್ ಇಲ್ಲಿ ಟೋಟಲ್ ಮಾಡಿರಿ 300, ಇಲ್ಲಿ 180 ಆಗುತ್ತೆ. ಸೊ ಏನು ಮಾಡ್ಬೇಕು ನಾವು, ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಶೇಕಡ ಸರಾಸರಿ ಕೇಳಿದಾರಲ್ಲ, ಸೊ 180 ಡಿವೈಡೆಡ್ ಬೈ 300 ಇಂಟು 100 ಮಾಡ್ಬೇಕು. ಯಾಕಂದರೆ ಇವರೆಲ್ಲ ಉತ್ತೀರ್ಣರಾದವರು. ಓಕೆ, 180 ಇವರ ಟೋಟಲ್ ಸ್ಟೂಡೆಂಟ್ಸ್ ಡಿವೈಡೆಡ್ ಬೈ ಮಾಡೋದರಿಂದ 60% ಬರುತ್ತೆ. ಸೊ ಆಪ್ಷನ್ ನಂಬರ್ 4 ಅಂತ ಹೇಳ್ಬೋದು. ಸೊ ಇಲ್ಲಿ 60% ಏನಿದಿಲ್ಲ, ಸೊ ಆಪ್ಷನ್ ನಂಬರ್ 4 ಅಂತ ಹೇಳ್ಬೋದು. ಓಕೆ, ಸೊ ಇವೆಲ್ಲ ಪ್ರೊವಿಷನಲ್ ಕೀ ಆನ್ಸರ್ಸ್ ಇದ್ದಾವೆ, ಆದರೂ ಕೂಡ ಆಲ್ಮೋಸ್ಟ್ ಆಲ್ ರೈಟ್ ಇದ್ದಾವೆ. ಓಕೆ, ಸೊ ನೀವು ಕೂಡ ಏನು ಮಾಡಿರಿ, ಒನ್ಸ್ ಅಗೇನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರಿ ಇವನ್ನ. ಓಕೆ, ಒನ್ಸ್ ಅಗೇನ ಚೆಕ್ ಮಾಡ್ಕೊರಿ. ನೆಕ್ಸ್ಟ್
KEದಿಂದ ಪ್ರೊವಿಷನಲ್ ಕೀ ಆನ್ಸರನ್ನು ರಿಲೀಸ್ ಮಾಡ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಸೊ ಅವಾಗ ಕೂಡ ನೀವು ನೋಡ್ಬೋದು. ಓಕೆ, ಇವೆ ಪ್ರೊವಿಷನಲ್ ಕೀ ಆನ್ಸರ್ಸು ರಿಲೀಸ್ ಮಾಡ್ತಾರೆ, ನೆಕ್ಸ್ಟ್ ಅವನ್ನ ಫೈನಲ್ ಕೀ ಆನ್ಸರ್ಸು ರಿಲೀಸ್ ಮಾಡ್ತಾರೆ. ಓಕೆ, ಸೊ ಅವನ್ನೆಲ್ಲ ನೀವು ನೋಡ್ಬೋದು. ಓಕೆ, ಸೊ ನಿಮ್ಗೆ ಹೆಲ್ಪ್ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಸೊ ನಿಮ್ಗೆ ಹೆಲ್ಪ್ ಆಗಿತ್ತಂದ್ರೆ ನೆಕ್ಸ್ಟ್ ಮತ್ತೆ ಯಾರಾದರೆ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸನ್ನು ಮತ್ತೆ ನೋಡ್ಕೋಬೇಕಿತ್ತಿದ್ರೆ ಸೊ ಈ ಕ್ಲಾಸನ್ನು ನೀವು ಅವ್ರಿಗೂ ಕೂಡ ಶೇರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ದಲ್ಲಿ ಮತ್ತು KCET ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಹೇಳೋಣ. ಓಕೆ, ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.